ನಂಬರ್ 16ರಿಂದ ಫೈರೋಜ್ ಖಾನ್ ಮಾಜಿ ಸದಸ್ಯನಾಗಿದ್ದೆ. ಇವತ್ತು ಇಲ್ಲಿ ಬಂದು ಮಾತಾಡೋ ವಿಷಯ ಏನಂದರೆ, ಮಹಾಲಕ್ಷ್ಮಿ ಲೇಔಟ್ ಅಂದರೆ ಬಹಳ ದೊಡ್ಡ ಹೆಸರು ಕೋಲಾರಲ್ಲಿ. ಬರೀ ಹೆಸರಿಗೆ ಮಾತ್ರ ಇತ್ತು ಮಹಾಲಕ್ಷ್ಮಿ ಲೇಔಟ್ ಅಂತ. ಕೆಲಸಗಳು ಏನಾಗಿರಲಿಲ್ಲ. ಯಾವಾಗ ನಾವು ಸದಸ್ಯರಾಗಿ ಆಯ್ಕೆಯಾಗಿ ಬಂದಾದಮೇಲೆ ಆಯ್ಕೆ ಆಗುವಾಗ ಯಾವುದೇ ಕೆಲಸ ಆಗಿರಲಿಲ್ಲ. ನೀರಿನ ಸಮಸ್ಯೆ, ಬಹಳಷ್ಟು ನೀರು ಸಮಸ್ಯೆ ಇತ್ತು. ಮತ್ತು ಯಾವುದೇ ಮುಖ್ಯ ರಸ್ತೆಗಳು ಯಾವುದು ಇಡೀ ವಾರ್ಡಲ್ಲಿ ಮುಖ್ಯ ರಸ್ತೆಗಳೇ ಇರಲಿಲ್ಲ. ನಾನು ಗೆದ್ದಾದ ಮೇಲೆ ಇವತ್ತು ನಾನು ಮಾಜಿ ಆಗಿದ್ದೀನಿ, ಆದರೂ ಕೆಲಸ ಮಾಡಿಸ್ತಾಯಿದ್ದೀವಿ. ಇವತ್ತು ಮಾಜಿ ಆದರೂ ಕೆಲಸ ಮಾಡಿಸ್ತಾಯಿದ್ದೀನಿ ನಿಂತ್ಕೊಂಡಿಲ್ಲಿ. ಇದ್ರ ಏನಂತ ಹೇಳಿದರೆ, ನಮ್ಮ ಎಲ್ಲ ಹಿರಿಯರು, ನಮ್ಮ ನಾಯಕರಾದಂತಹ ನಸೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು ಮತ್ತು ನನ್ನ ಮಾರ್ಗದರ್ಶಕರಾದಂತಹ ಅನಿಲ್ ಕುಮಾರ್ ಅಣ್ಣನವರು, ಇವರು ಇದರಲ್ಲಿ ಉಪಸ್ಥಿತರಲ್ಲಿ ನಾನು ಎಲ್ಲ ಕಡೆ ಮಹಾಲಕ್ಷ್ಮಿ ಲೇಔಟ್ನ ಮುಖ್ಯ ರಸ್ತೆಗಳು ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಯಾವುದೇ ಮುಖ್ಯ ರಸ್ತೆ ಪೆಂಡಿಂಗ್ ಇಲ್ಲ. ಈಗ ಇರೋದು ಈ ತೇರಹಳ್ಳಿ ಬೆಟ್ಟದ ರೋಡ್ ಎಲ್ಲಿದೆ, ಈ ಕಡೆ ಲೆಫ್ಟಲ್ಲಿ ಏನು ವಾರ್ಡ್ ಉಳಿದಿದೆ ನಮ್ಮದು, ಅಲ್ಲೇ ಪೆಂಡಿಂಗ್ ಇರೋದು. ಅದು ಈಗ ನೆಕ್ಸ್ಟ್ ಮಂತಲ್ಲಿ ಜೂನಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಇವಾಗವರೆಗೂ ನಮ್ಮ MLA ಅವರು ಏನು ಕೊತ್ತೂರು ಮಂಜಣ್ಣನವರು ಬಂದಾದಮೇಲೆ MLA ಆದಮೇಲೆ 4,40,00,000 ನನ್ನ ವಾರ್ಡ್ಗೆ ಹಾಕಿದ್ದಾರೆ. ಇದು ಸೇರಿಸ್ಕೊಂಡು ಈಗೇನು ಕೆಲಸ ನಡೀತಾ ಇದೆ, ಈ ಅನುದಾನ ಸೇರಿಸ್ಕೊಂಡು 4,40,00,000 ಅನುದಾನ ಹಾಕಿದ್ದಾರೆ ನನ್ನ ಒಂದು ಸಿಂಗಲ್ ವಾರ್ಡ್ ನಂಬರ್ 16ಗೆ. ಅವ್ರಿಗೆ ಇದು ಮಾಡಿದ್ರು, ಧನ್ಯವಾದಗಳು ಹೇಳಿದ್ರು ಕಡಿಮೆನೇ. ಅವ್ರ ಋಣ ನಮ್ಮ ಮೇಲೆ ಇದೆ, ಮಂಜಣ್ಣನವರ ಋಣ ನಮ್ಮ ಮೇಲೆ ಇದೆ. ಇಂಥ ಶಾಸಕರು ಮತ್ತೆ ಸಿಗಲ್ಲ ನಮ್ಮ ಕೋಲಾರಿಗೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇಂಥ ಶಾಸಕರು ಮತ್ತೆ ಕೋಲಾರಿಗೆ ಸಿಗೋದಿಲ್ಲ. ಏನು ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟು ಕೆಲಸ ಯಾರು ಇವತ್ತರೆಗೂ ಮಾಡಲಿಲ್ಲ. ಎಲ್ಲರೂ ಹೇಳ್ಬೋದು, ಅವ್ರ ಹಿಂದೆ ಏನೇನೋ ಹೇಳ್ಕೊಳ್ತಾರೆ, ಅವ್ರ ಮುಂದೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ಟು ಎಷ್ಟು ಈ ಮೂರು ವರ್ಷದಲ್ಲಿ ಎಷ್ಟು ಕೆಲಸ ಇಡೀ ಕೋಲಾರಲ್ಲಿ, ಬರೀ ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಇಡೀ ಕೋಲಾರಲ್ಲಿ ಈ 3 ವರ್ಷದಲ್ಲಿ ಎಷ್ಟು ಕೆಲಸ ಆಗಿದೆ, ಹಿಂದಿನ ಯಾವ ಶಾಸಕರು ಇವಾಗ ಇಷ್ಟು ಮಾಡಿರಲಿಲ್ಲ. ನಮಗೆ 40 ವರ್ಷ, ನಾನು 40 ವರ್ಷ ಅವಧಿಯಲ್ಲಿ 40 ವರ್ಷ ವಯಸ್ಸಿನಲ್ಲಿ ಎಷ್ಟು ಕೆಲಸ ಆಗಿರೋದು ನಾನು ಇವತ್ತಿಗೂ ನೋಡಲೇ ಇಲ್ಲ. ಎಲ್ಲ ಕಡೆ ಎಲ್ಲ ವಾರ್ಡಲ್ಲಿ ಕೆಲಸ ನಡೀತಾ ಇದೆ. ಇದೆಲ್ಲ ಏನಂತ ಹೇಳಿದರೆ, ನಮ್ಮ ಶಾಸಕರು ಕೊತ್ತೂರು ಮಂಜಣ್ಣನವರ ಒಂದು ಕೊಡುಗೆ. ನಮಗೆ ಅವರು ಏನು ಕಷ್ಟಪಡ್ತಾ ಇದ್ದಾರೋ ಅದು ಅನುದಾನ ತೊಗೊಂಡು ಬರೋಕ್ಕೆ ನಮಗೆ ಗೊತ್ತಿಲ್ಲ. ನಮ್ಗೆ ಅನುದಾನ ತಂದು ಕೊಡ್ತಾ ಇದ್ದಾರೆ. ಪಾಪ ಅವರು ಅನುದಾನ ಅಲ್ಲ, ಸುರಿತಾ ಇರೋದು, ಮಳೆ ಸುರಿದಂಗೆ ಸುರಿತಾ ಇದ್ದಾರೆ ಅನುದಾನವನ್ನು. ಅವರು ಇಷ್ಟು ಒಳ್ಳೆಯ ಶಾಸಕರು ಮತ್ತೆ ನಮಗೆ ಸಿಗೋದಿಲ್ಲ. ಅವ್ರ ಜೊತೆಯಲ್ಲಿ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟ್ ಸರ್ವೆ ನಂಬರ್ 48ರ ಮುಖ್ಯ ರಸ್ತೆ ಹಾಕಿದ್ದೀವಿ. ಮೊನ್ನೆ ಕೆಲಸ ಪೂರ್ಣಗೊಂಡಿದೆ. ಇಲ್ಲಿ ಸರ್ವೆ ನಂಬರ್ 51ರ ಮುಖ್ಯ ರಸ್ತೆಯ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇವತ್ತು ಈ ಕೆಲಸ ನಡೆಯುತ್ತೆ. ಮತ್ತು ನೆಕ್ಸ್ಟ್ ಜೂನ್ ಹಬ್ಬ, ಈಗ ಹಾಲಿಡೇಸ್ ಇದೆ. ಹಾಲಿಡೇಸ್ ಆದಮೇಲೆ ಗಣೇಶ್ ಬಿಡಿ ಟೀಚರ್ಸ್ ಕಾಲೋನಿಯ ಮುಖ್ಯ ರಸ್ತೆ ಮತ್ತು ಅನ್ವಾರೆ ಮಸೀದಿ ಮುಖ್ಯ ರಸ್ತೆ ಇದೇ ಅನುದಾನದಲ್ಲಿ ಆಗಿದೆ. ಮತ್ತು ಅದರಾದ ನಂತರ ಜಮಾಲ್ ಶಾನಗರ ಮುಖ್ಯ ರಸ್ತೆ, ಜಮಾಲ್ ಶಾನಗರ ಅಂತ ಹೇಳಿದರೆ ಸರ್ವಿಸ್ ರೋಡ್ ಏನಿದೆ, ನಮ್ಮ MSS ಪೆಟ್ರೋಲ್ ಬಂಕ್ ಸರ್ವಿಸ್ ರೋಡ್, ಬೈಪಾಸ್ ಸರ್ವಿಸ್ ರೋಡಿಂದ ಹಿಡಿದು ಜಮಾಲ್ ಶಾನಗರ ದರ್ಗಾವರೆಗೂ ರೋಡ್ ಹಾಕಿದ್ದಾರೆ. 1,25,00,000 ಅನುದಾನ ಅದಕ್ಕೆ, ಒಂದೇ ರೋಡ್ಗೆ, ಸಿಂಗಲ್ ರೋಡಿಗೆ 1,25,00,000 ಅನುದಾನವನ್ನು ಹಾಕಿದ್ದಾರೆ. ಏನಿಲ್ಲ ಸರ್, ಹೋಗಿ ಕೇಳೋದಷ್ಟೇ, ಅಣ್ಣ ಹಿಂಗಿದೆ ಅಣ್ಣ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ನನಗೆ ಬಗೆಹರಿಸ್ಬೇಕಂದ್ರೆ ಅವತ್ತೇ ನನ್ನ ಮಾತು ಕಂಪ್ಲೀಟ್ ಆಗಿರೋದಿಲ್ಲ. ಇದು ನಾನು ಮೀಡಿಯಾ ಮುಖಾಂತರ ಅವ್ರು ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ, ಎಲ್ಲ ಜನರಿಗೆ ಗೊತ್ತಾಗಲಿ. ಇವಾಗ ನನ್ನ ಮಾತು ಕಂಪ್ಲೀಟ್ ಆಗಿರೋದಿಲ್ಲ. ಅಷ್ಟರಲ್ಲೇ ಅವ್ರು ಫೋನ್ ಮಾಡಿಬಿಟ್ಟು ಯಾವ ಅಧಿಕಾರಿಗೆ ಮಾತಾಡಬೇಕು, ಬೋರ್ವೆಲ್ ಬೇಕಂದ್ರೆ ಅನ್ಸಾರಿ ಮೊಹಲ್ಲಾಗೆ ಸಪ್ರೇಟ್ ಬೋರ್ವೆಲ್ ಬೇಕಂತ 2 ಬೋರ್ವೆಲ್ ಹಾಕ್ಕೊಟ್ರು. ಒಂದು ಕೇಳಿದ್ದು 2 ಬೋರ್ವೆಲ್ ಹಾಕ್ಕೊಟ್ರು. ಇಂತಹ ಶಾಸಕರು, ಇಂತಹ ನಮ್ಮ MLCಗಳು ಮತ್ತು ನಸೀರ್ ಸಾಹೇಬರು ಮತ್ತೆ ನಮಗೆ ಸಿಗೋದಿಲ್ಲ. ಇವ್ರ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಂತ ಎಲ್ಲರಿಗೆ ನಾನು ಕೇಳ್ಕೊಂತ, ನನ್ನ ವಾರ್ಡಿನ ಜನರಿಗೆ ನನಗೆ ಸಿಕ್ಕಿದ್ದಂತಹ ಅವಕಾಶವನ್ನು ನಾನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ನನಗೆ ತೃಪ್ತಿಯಾಗಿದೆ. ಬಟ್ ನನ್ನ ಜನರು, ನನ್ನ ವಾರ್ಡಿನ ಜನರಿದ್ದಾರಲ್ಲ, ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ನನಗೆ ಸಹಾಯ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ.